ಸಾಹಿತ್ಯದ ಎಲ್ಲ ಮಜಲುಗಳಲ್ಲಿಯೂ ತಮ್ಮ ಪೆನ್ನನ್ನು ಉಳಿಸಿದ್ದಾರೆ. ತಮ್ಮ ಪೆನ್ನಿನ ಮೂಲಕ ತಮ್ಮ ಹೃದಯದ ಆಳದ ವಿಚಾರಗಳನ್ನು ಬುದ್ಧಿವಂತಿಕೆಯಿಂದ ಹಿಡಿದಿಟ್ಟ ಹೊಸ ಹೃದಯವನ್ನು ಸಹಿತ ಅದರೊಳಗೆ ಮೇಳೈಸಿ ಕುಣಿಯುವಂಥ ಕಾವ್ಯ ಬರೆದಂಥ ಈ ನಮ್ಮ ವೆಂಕಟೇಶ ಮೂರ್ತಿ ಅವರು ಸದಾ ಸ್ಮರಣೆಯಾಗಿ ಉಳಿತಾ ಇದ್ದಾರೆ. ಮತ್ತು ಅದೇ ಕಾಲಕ್ಕೆ ಇವರ ಒಂದು ಈ ಎಲ್ಲ ಬರವಣಿಗೆ ನಿಜದ ಕವಿ ಅನ್ನೋ ಕಾರಣಕ್ಕಾಗಿ ಇವರ ಕಾವ್ಯದ ನೆರಗಟ್ಟಲೆ 85ನೇ ಸಾಹಿತ್ಯ ಸಮ್ಮೇಳನ ಕಲಬುರಗಿಯಲ್ಲಿ ನಡೀತದೆ. ಅಲ್ಲಿ ಇವ್ರನ್ನ ಸರ್ವಾಧ್ಯಕ್ಷರನ್ನಾಗಿ ನೇಮಿಸಿ ಇವರಿಗೆ ಗೌರವವನ್ನು ಸಲ್ಲಿಸ್ತಾರೆ. ಅದೇ ಕಾಲಕ್ಕೆ ಇವ್ರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕದ, ರಾಜ್ಯೋತ್ಸವ ಪ್ರಶಸ್ತಿ, ಇಂಥ ಅನೇಕ ಪ್ರಶಸ್ತಿಗಳ ಪುರಸ್ಕಾರ ಅವರ ಒಂದು ವ್ಯಕ್ತಿತ್ವಕ್ಕೆ ಅವರ ಒಂದು ಪ್ರತಿಭೆಗೆ ಸಿಕ್ಕಂಥ ಪ್ರತಿಫಲನ ಆಗಿದ್ದಾವೆ. ಹೀಗಾಗಿ ಇವತ್ತು ನಮ್ಮ ನಡುವ ಈ ಯಶಸ್ವಿ ಅವ್ರ ಬಗ್ಗೆ ವಿಶೇಷವಾಗಿ ನಮ್ಮ ಕವಿಗಳಲ್ಲಿ ವಿಶೇಷ ಇತ್ತೀಚಿನ ನುಡಿಗಿಂದು ನಮ್ಮ ವಯಸ್ಸಿನ ಎಡಬಲದಲ್ಲಿ ಬರುತ್ತಿರುವಂತಹ B.R. ಲಕ್ಷ್ಮಣ ರಾವ್ ಇವರು ಸಹಿತ ಇವರ ಕಾವ್ಯವನ್ನು ನಮ್ಮ ಏನಪ್ಪ ಅಂತಂದರೆ ಯಶಸ್ವಿಯವ್ರು ಮೆಚ್ಚೋದು, ಯಶಸ್ವಿಯವ್ರ ಕವಿ ಇವ್ರು ಮೆಚ್ಚುವಂಥದ್ದು. ಅದರಲ್ಲೂ ಪೂತಿ ನರಸಿಂಹಾಚಾರ್ಯರ ಒಂದು ಕಾವ್ಯ ಮಾರ್ಗದಲ್ಲಿ ಮುಂದುವರೆದಿರುವಂಥ ಅವ್ರ ಬಗ್ಗೆ ನೆನಪನ್ನು ಕೇವಲ ನೆನಪಾಗಿಲ್ಲ, ಕಾವ್ಯದ ರೂಪದಲ್ಲಿ ಹರಿಬಿಟ್ಟೆ. ಅದೇ ಕಾಲಕ್ಕೆ ಬೇಂದ್ರನ ಮತ್ತು ನೆನಪು ಮಾಡಿಸುವಂಥ ಇವರ ಕಾವ್ಯ ನಿಜವಾಗಿಯೂ ಸಾಹಿತ್ಯದಲ್ಲಿ ಬಹುಕಾಲದವರೆಗೆ ಉಳಿಯುವಂಥ ಸಾಹಿತ್ಯ ಅವ್ರದ್ದಾಗ್ಯದ. ಇಂಥವರು ಈ ಒಂದು ತಮ್ಮ